ವೈಫುದು ಅಂಗಡಿಯೇ ಬಂದಾಗಿದೆ. ಟೀ ಅಂತೆ, ದುಬೈ ಗೋಲ್ಡ್ ಟೀ, ನೀರಲ್ಲಿ ಬೇಯಿಸಿ ಕುಡಿಲಿಕ್ಕೆ ಅಂತೆ. ಗೋಲ್ಡ್ ಅಲ್ಲಿ ಬೋ ಬೇಕಾ? ಬೋ ಸಹ ಉಂಟು. ಈ ಜಡೆಗೆ ಹಾಕ್ತಾರಲ್ಲ ಹಿಂದೆ, ಹಾಗೆ ಉಂಟಲ್ಲ. ಓಲ್ಡ್ ಮೂವಿಯಲ್ಲಿ ವಿಲನ್ ಅವರ ಮನೆಯಲ್ಲೆಲ್ಲ ಇರ್ತಿತ್ತಲ್ಲ ಹೀಗೆ ಮೊಸಳೆ ಎಲ್ಲ. इसमें गोरा होता है. हाँ, रोज वाटर डाल के मुक्का में लेपने डालने का मुक्का को. फिर मेरा गुर्ता नहीं, ನನ್ನ ಗುರ್ತ ಸಿಗ್ಲಿಲ್ಲ ಅಂದ್ರೆ ಊರಿಗೆ ಹೋಗುವಾಗ. ये क्या है? ये बजनील है, हमारे देश से पहले हल्दी यूज करती. ಬೆವರಿ ಸಹ ನೋಡು ಅಷ್ಟು ಮುಗಿಯೋದಿಲ್ಲ. ನೋಡುವ ಅಂತಿಲ್ಲ ಆಗ್ತದೆ. ಗೋಲ್ಡ್ ಅಲ್ಲ, ಹೇಗೆ ಸಾಕೇ ಆಗುದು. ಲೇಜಿ ಮಾರ್ನಿಂಗ್ಸ್ ಅಂತ ಹೇಳ್ತಾರಲ್ಲ, ಲೇಜಿ ಮಾರ್ನಿಂಗ್ ನನ್ನ ಮಮ್ಮಿ ಅಜ್ಜಿ ಕೇಳಿದ್ರೆ ಹೇಳುವರು ಇಂಥದ್ದು ಒಂದು ದಿನ ಉಂಟಾ ಅಂತೇಳಿ. ಅವಳ ಕೂದಲೊಂದು ಬಿಟ್ಟು ಬಾಕಿ ಎಲ್ಲ ಗೋಲ್ಡಲ್ಲಿ. ಅವಳ ಕೂದಲೊಂದು ಕಪ್ಪು ಇಟ್ಟಿದ್ದಾರೆ. ಈ ಬಿಕಿನಿ, ಫೇಸ್ ಮಾಸ್ಕ್, ತಲೆಗೆ ಹಾಕಿದಾಳಲ್ಲ ಅದು ಸಹ ಎಲ್ಲ ಗೋಲ್ಡ್. ಈ ಬ್ಯಾಗ್ ಸಹ ಗೋಲ್ಡ್. ನೋಡಿ ಇದನ್ನು ನೋಡುವಾಗ ಎಲ್ಲಿಯ ಗೋಲ್ಡ್ ಬಿದ್ದಾಗೆ ಆಗ್ತದೆ. ಅದಾ 2 ಕಿಡ್ನಿ ಇಡಬೇಕಾಗುದು. ನಮಸ್ಕಾರ ಎಲ್ಲರಿಗೂ, ನನ್ನ ಹೆಸರು ಶರಾನ್ ಕುಂದರ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗೋಧಿ ದೋಸೆ ತುಂಬಾ ಸಿಂಪಲ್ ಆದ ರೆಸಿಪಿ ಆಯ್ತಾ. ಎಂತ ಸಹ ಅವಶ್ಯಕತೆ ಇಲ್ಲ. ಖಾಲಿ 3 ಇಂಗ್ರೀಡಿಯೆಂಟ್ಸ್: ಬೆಲ್ಲ, ತೆಂಗಿನಕಾಯಿ ಹಾಗೂ ಗೋಧಿ. ಈ 3 ಐಟಮ್ಸ್. ಸ್ವಲ್ಪ ಉಪ್ಪಿದ್ರೆ ಸಾಕು, ಜಾಸ್ತಿ ಅಂದ್ರೆ 4 ಐಟಮ್. ನಿಮ್ಗೆ ಯಾವಾಗ ನೆನೆಸಿಡ್ಲಿಕ್ಕೆ ಮರ್ತು ಹೋಗ್ತದೆ, ಫರ್ಮೆಂಟ್ ಆಗ್ಲಿಕ್ಕೆ ಏನೋ ಸಹ ಟೈಮ್ ಉಂಟು, ಆದ್ರೆ ನಾಳಿನ ಬ್ರೇಕ್ಫಾಸ್ಟ್ಗೆ ಬೇಗನೆ ಎಂತ ಚಟ್ಪಟ್ ಆಗ್ಬೇಕು, ರಾತ್ರಿಗೆ ನೆನೆಸಿಟ್ರೆ ಆಯ್ತು. ಇಲ್ಲದ್ರೆ ಮಾತ್ರ ಟೈಮ್ ಇಲ್ಲದ್ರೆ 4 ತಾಸಿದ್ರೆ ಬಿಸಿ ನೀರಲ್ಲಿ, ಸ್ವಲ್ಪ ಪುಲ್ಪು ಬಿಸಿ ನೀರಲ್ಲಿ ನೆನೆಸಿಟ್ಟು ಹಾಟ್ ಬಾಕ್ಸ್ ಅಲ್ಲಿ ನೆನೆಸಿ ಇಡಿ. ಆಗ ಬೇಗನೆ ಗೋಧಿ ಸಾಫ್ಟ್ ಆಗ್ತದೆ. ಮತ್ತೆ ನಿಮ್ಗೆ ಸೇಮ್ ಪ್ರೊಸೀಜರ್ ಫಾಲೋ ಮಾಡ್ಬೋದು. ಗೋಧಿ ದೋಸೆಗೆ ಬಂದ ಎಲ್ಲ ರೆಡಿ ಆಗಿದೆ. ಈಗ ಉಪ್ಪು ಹಾಕಿ ದೋಸೆ ಹೊಯ್ದ್ರೆ ಆಯ್ತು. ಕಬ್ಬಿಣದ ಕಾವಲಿಯಲ್ಲಿ ಮಾಡಿದ ದೋಸೆಯ ಟೇಸ್ಟ್ ಅಂತೂ ಯಾರೆಲ್ಲ ಟ್ರೈ ಮಾಡಿದಿರಿ ನಿಮ್ಗೇನೆ ರುಚಿ ಗೊತ್ತಿರ್ತದೆ. ಎಂತಕ್ಕೆಲ್ಲ ಖರ್ಚು ಮಾಡ್ತೇವಂತೆ. ಕಬ್ಬಿಣದ ಕಾವಲಿಗೆ ಕೇವಲ 300-400 ರೂಪಾಯಿ. ಸೀಸನ್ಡ್ ಆದ್ರೆ ಒಂದು 500 ರೂಪಾಯಿ ಒಳಗೆ ಒಳ್ಳೆ ಕಬ್ಬಿಣದ ಕಾವಲಿ ಸಿಗ್ತದೆ. ತಕೊಂಡು ದೋಸೆಗಳನ್ನು ಅದರಲ್ಲಿ ಮಾಡ್ಲಿಕ್ಕೆ ಟ್ರೈ ಮಾಡಿ ಆಯ್ತಾ. ತುಂಬಾ ಹೆಲ್ದಿನೂ ಮತ್ತೆ ಟೇಸ್ಟ್ ಅಂತೂ ಹೇಳುದೇ ಬೇಡ, ಸೂಪರೇ ಇರ್ತದೆ. ಈ ರೆಸಿಪಿಯನ್ನು ಬೇಗನೆ ನನ್ನ ರೆಸಿಪಿ ಚಾನೆಲ್ ಅಲ್ಲಿ ಹಾಕ್ತೇನೆ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಆ ಚಾನೆಲ್ಗೆ ಹೋಗಿ ಸಪೋರ್ಟ್ ಮಾಡ್ಲಿಕ್ಕೆ ಮರಿಬೇಡಿ. ಲೇಜಿ ಮಾರ್ನಿಂಗ್ಸ್ ಅಂತ ಹೇಳ್ತಾರಲ್ಲ, ಲೇಜಿ ಮಾರ್ನಿಂಗ್ ನನ್ನ ಮಮ್ಮಿ ಅಜ್ಜಿ ಕೇಳಿದ್ರೆ ಹೇಳುವರು ಇಂಥದ್ದು ಒಂದು ದಿನ ಉಂಟಾ ಅಂತೇಳಿ. ಇದು ಆಕ್ಚುಲಿ ಚೆನ್ನಾಗಿರೋದು. ಬೇಕಿದ್ರೆ ತುಪ್ಪದಲ್ಲಿ ಫ್ರೈ ಮಾಡ್ಬೋದು, ಇಲ್ಲದ್ರೆ ನಿಮ್ಗೆ ತುಪ್ಪ ಹಾಕುದು ಬೇಡ, ತುಂಬಾ ಆಯಿಲಿ ಆಗ್ತದೆ ಅಂತ ಹೇಳುವವರಿಗೆ ನಾನ್ ಸ್ಟಿಕ್ ಪ್ಯಾನಲ್ ಮಾಡಿ. ನಾನ್ ಸ್ಟಿಕ್ ಪ್ಯಾನಲ್ ಮಾಡಿದ್ರೆ 1 ಡ್ರಾಪ್ ಎಣ್ಣೆ ಸಹ ಬೇಕಂತಿಲ್ಲ. ನಾನು ಕಬ್ಬಿಣದ ಕಾವಲಿ ಯೂಸ್ ಮಾಡಿದ್ರಿಂದ ಸ್ವಲ್ಪ ಎಣ್ಣೆ ಬೇಕಾಗ್ತದೆ, ಇಲ್ಲದ್ರೆ ಅಲ್ಲೇ ಕಾಂಕ್ರೀಟ್ ಆಗಿ ಅಂಟಿಕೊಳ್ತದೆ. ಸೊ ಕಬ್ಬಿನ ಕಾವಲಿ ಯೂಸ್ ಮಾಡೋದಾದ್ರೆ ಎಣ್ಣೆ ಬೇಕಾಗ್ತದೆ. ನಾನ್ ಸ್ಟಿಕ್ ಪ್ಯಾನ್ ಆದ್ರೆ ಎಣ್ಣೆ ಅವಶ್ಯಕತೆ ಇಲ್ಲ. ಎಂತ ಪ್ರಿಸರ್ವೇಟಿವ್ಸ್ ಇಲ್ಲ, ಈಸ್ಟ್ ಇಲ್ಲ, ಸೋಡಾ ಇಲ್ಲ, ಏನೂ ಇಲ್ಲ, ಎಂತಸ ಇಲ್ಲ. ಟೇಸ್ಟಿ ಕ್ರಿಸ್ಪಿ ಬೇಕಿದ್ರೆ ಸಪೂರ ರೀತಿಯಲ್ಲಿ ನಿಮ್ಗೆ ಬಂದವನ್ನು ಹಾಕಬೇಕು. ದಪ್ಪ ಬೇಕಿದ್ದವರು ದಪ್ಪ ರೀತಿಯಲ್ಲಿ ಹಾಕ್ಬೋದು. ಸೊ ನಿಮ್ಗೆ ಯಾವ ರೀತಿಯಲ್ಲಿ ಬೇಕು ಈ ದೋಸೆಯನ್ನು ನಿಮ್ಗೆ ಎಮೆಂಡ್ ಮಾಡ್ಬೋದು. ಎಲ್ಲಿ ಹೋಗ್ತಿದ್ದಿ? ಪಿಕಪ್ ಮಾಡಿ ಬಂದು ಚೈನೀಸಾ? ಪ್ರೀತಿಯ ಎಲ್ಲಿದ್ದಾರೆ? ಪ್ರೀತಿ ಅಂಜು ಬಂದ್ರು. ಬಾಯ್, ಜಾಗ್ರತೆ. ಓಕೆ, ಬೇಗ ಬನ್ನಿ. ಬಾಯ್. ಡೋಂಟ್ ಫರ್ಗೆಟ್ ಯುವರ್ ಲಂಚ್. ನೀನ್ ಸಹ ಬರ್ತಿ ಮಗಳೇ ಲಂಚಿಗೆ. ಬಾಯ್. ಮಿಸ್ ಯು. ಊರು ಬಿಟ್ಟು ಹೋಗುದಲ್ಲ ಮಗ, ಪಿಕಪ್ ಮಾಡಿ ಬಾ. ಓಕೆ ಬಾಯ್. ಕಿಯಾರಾ ಹಾಗೂ ನನ್ನ ಹಸ್ಬೆಂಡ್ ಹೋಗಿದ್ದಾರೆ ಫ್ಲೆವಿಟಾನು ತರಲಿಕ್ಕೆ. ಸೊ ಇವತ್ತು ಮಧ್ಯಾಹ್ನದ ಭೋಜನಾಗಿ ನುರ್ಗೆ, ಬದನೆ, ಎಟ್ಟಿ ಸಾರ್ ಹಾಗೂ ಹಪ್ಪಳ. ಮತ್ತು ಟೈಮ್ ಇದ್ದರೆ ಬದನೆ ಕಾಯಿಸ್ತೇನೆ. ನಾನು ಹಸಿರು ಬದನೆ ತಂದೇನೆ, ಮಟ್ಟಗುಳ್ಳಲ್ಲ, ನಾರ್ಮಲ್ ಬದನೆ ತಗೊಂಡು ಬಂದೇನೆ. ಮತ್ತು ಇದು ಕಡಲೆಬೇಳೆ ಪಾಯಸ ನನ್ನ ಹಸ್ಬೆಂಡ್ದು ಫೇವ್ರೇಟ್. ಸೊ ಅವರು ಮುಂಚೆ ಹೇಳಿದ್ದಾರೆ ಮಾಡಿಡು ಅಂತೇಳಿ. ಸೊ ಅದಕ್ಕೆ ಸಹ ರೆಡಿ ಆಗ್ತಾ ಉಂಟು ಕಡಲೆಬೇಳೆ ಪಾಯಸ ಹಾಗೂ ನುರ್ಗೆ, ಎಟ್ಟಿ, ಬದನೆ ಸಾರ್. ಹೇಗೆ ಉಂಟು? ಹೌದಾ, ಮಾಡ್ತಾರಾ? ನಾನಿಲ್ಲದೆ ಇದು ಚಪಾತಿ ಪೌಡರ್ ಉಂಟಲ್ಲ ಅದರದ್ದು ಮಾಡೋದು. ಟೈಮೇ ಇಲ್ಲದೆ ಲಾಸ್ಟ್ ಮಿನಿಟ್ ಆದರೆ
ಇವತ್ತು ಟೈಮ್ ಇತ್ತು ಅದಕ್ಕೆ ಕಡ್ದು ಮಾಡಿದ್ದು. ಹಾಂ, ಗೋಧಿ ಒಳ್ಳಾಗ್ತದ. ಸಾರು ರೆಡಿ ಆಯಿತು, ಇನ್ನು ನೆಸಲ್ ಕೊಟ್ಟರೆ ಆಯಿತು. ಬದನೆ, ಎಟ್ಟಿ ಹಾಗೂ ನುರ್ಗೆ, ಒಂದು ಲಾಯ್ಕುದು ಸಾರಲ್ಲ. ಯಾವ್ದೆಲ್ಲ ಫೇವ್ರೇಟ್ ಕಮೆಂಟ್ ಮೂಲಕ ಹೇಳಿ. ಎಲ್ಲ ಹಾಕಿ ಇಟ್ಟೆ. ಅಂದು ಕೊಲ್ಪು ಡಾನ್ಸ್ ಆಗ್ತಾ ಉಂಟಿದ್ದು. ಔಚ್ ಆಗ್ತಾನೆ ಉಂಟು. ಊಟ ರೆಡಿ. ರೈಸ್ ಹಾಗೂ ಸಾರು. ಇದು ಮಲಗಿದೆ. ಎಂತ ಮಗ, ಸ್ಟ್ರೈಕಾ ನಿದ್ದೆ ಬರ್ತಾ ಉಂಟೇನೋ. ರೆಡಿ ಆಗಿದೆ. ಡಿಮಾಂಡ್ ಅಲ್ಲಿ ಮಾಡಿದ್ದು. ಹೇಗಾಗಿದೆ ಪಾಯಸ? ಸುಮ್ಮನಿರ, ನೀನು ಐಸ್ ಕ್ರೀಮ್ ತಿಂದು ಸೂಪರ್ ಅಂತ. ಒಳ್ಳೆಗಿದಾ? ಒಳ್ಳೆಗಿದ. ಹೇಗಾಗಿದೆ? ಒಳ್ಳೆ. ಕ್ಲವಿಟ ಹೇಗೆ ಆಗಿದೆ? ಉಪ್ಪ ಹುಳಿಯ ಎಲ್ಲ ಒಳ್ಳೆದಾಗಿದೆ, ಪರ್ಫೆಕ್ಟ್ ಆಗಿದೆ. ಸರಿಯಾಗಿದಾ? ಒಳ್ಳೆಗಿದೆ. ಇದು ಎರಡನೇ ಸರ್ತಿ ನನಗೆ ಪಾಯಸ. ಮೊನ್ನೆ ಕೂಡ ಸಿಕ್ತು. ಮೊನ್ನೆ ಇದು ಅಲ್ಲ, ಸೇಮೆ ಪಾಯಸ ಬೇಕಾಕಿ ಯಾರಾಗಿ? ಇದು ತಿಂದ್ಯಾ ನೀನು? ಟೇಸ್ಟ್ ಮಾಡು. ಟೇಸ್ಟ್ ಮಾಡಿದ ಜೆನ್ಜಿ ಮಗು ನೀನು. ಎಲ್ಲರದಾಯ್ತು ತಿಂದು. ಈಗ ನಂಗೆ ಆ್ಯಕ್ಚುಲಿ ಸೇಮೆದು ಪಾಯಸ ತುಂಬ ಇಷ್ಟ. ಇದು ಪಾಯಸ ಓಕೆ, ಬಟ್ ಈಗ ಮಾಡಿದಾರಲ್ಲ, ಅದು ಯಾಕೆ ವೇಸ್ಟ್ ಆಗುದು, ತಿಂದು ಬಿಡು. ನಾನು ಹೇಳ್ಬಾರ್ದು, ತಪ್ಪಾಗ್ತದೆ. ಒಳ್ಳೆ ಆಗಿದೆ ಆಯ್ತಾ? ಅವರೆಲ್ಲ ಹೇಳಿದ್ರು ಒಳ್ಳೆ ಆಗಿದೆ ಅಂತ. ಸೂಪರ್. ಒಳ್ಳೆ. ನಂಗೆ ಮಾತ್ರ ಸೇಮಿದು ಇಷ್ಟ, ಇದು ನನ್ನ ಹಸ್ಬೆಂಡ್ಗೆ ಇಷ್ಟ ಅಂತ ಇವತ್ತು ಮಾಡಿ. ಹಸ್ಬೆಂಡ್ ಇದು ತುಂಬಾ ಅಪ್ರಿಸಿಯೇಷನ್ ಸಿಕ್ತು. ಇಲ್ಲಿ ಸಣ್ಣ ಸಣ್ಣ ಕೊಂಬು ಬಂದಾಗ ಕಾಣ್ತಾ ಉಂಟು. ಇಲ್ಲಿ 2 ಕೊಂಬು ಬಂದಿದೆ. ಸಂಜೆಗೆ ನಾವೆಲ್ಲರೂ ಸಹ ಹೊರಟಿದ್ದೇವೆ ಇವತ್ತು ದುಬೈಯಲ್ಲಿರುವ ಗೋಲ್ಡ್ ಸೂಕ್ ಅನ್ನು ಎಕ್ಸ್ಪ್ಲೋರ್ ಮಾಡ್ಲಿಕ್ಕೆ. ಇದು ದುಬೈಯ ಫೇಮಸ್ ಇನ್ಫಿನಿಟಿ ಬ್ರಿಡ್ಜ್ ಆಯ್ತಾ. ಹೆಚ್ಚಿನ ಬ್ರಿಡ್ಜ್ನ ಕೆಳಗೆ ಎಲ್ಲ ಒಳ್ಳೆ ರೀತಿಯಲ್ಲಿ ಮೇಂಟೈನ್ ಮಾಡೋದಿಲ್ಲ, ಪೋಸ್ಟರ್ಸ್ ಎಲ್ಲ ಹಾಕಿ ತುಂಬಾ ಗಲೀಜ್ ಮಾಡಿರ್ತಾರೆ. ಆದ್ರೆ ಇದು ದುಬೈಯ ಫೇಮಸ್ ಬ್ರಿಡ್ಜ್ನ ಕೆಳಗೆ ನೋಡಿ ಎಷ್ಟು ನೀಟ್ ಹಾಗೂ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಎಲ್ಲ ಕಡೆ ಫೈನ್ಸ್ ಎಲ್ಲ ಹಾಕಿದ್ರೆ ಡಿಸಿಪ್ಲಿನ್ ಆಟೋಮ್ಯಾಟಿಕ್ ಆಗಿ ಬರ್ತದಲ್ಲ, ಜೇಬಿಂದ ಹಣ ಹೋಗುವಾಗ ಡಿಸಿಪ್ಲಿನ್ ಬಂದೇ ಬರ್ತದೆ. ಈಗ ನಾವು ಬಂದ ಪ್ಲೇಸ್ ದೇರಾ ಅಂತಿಲಿ ದುಬೈಯಲ್ಲಿರುವುದಾಯ್ತಾ. ಈ ಪ್ಲೇಸ್ ಅಂತೂ ತುಂಬಾನೇ ಪಾಪ್ಯುಲೇಟೆಡ್, ಪಾರ್ಕಿಂಗ್ ಅಂತೂ ಸಿಕ್ಕುದೇ ಇಲ್ಲ. ಇರುವಾಗೆ ಸಹ ಓಡಾಡ್ಲಿಕ್ಕೆ ಬಾರಿ ಕಷ್ಟದಲ್ಲಿ ಆಗುದು, ಅಂಥದ್ರಲ್ಲಿ ಗಾಡಿ ಪಾರ್ಕಿಂಗ್ ಸಿಕ್ಕುದಂತೂ ತುಂಬಾನೇ ಕಷ್ಟ. ಇಲ್ಲಿ ಒಂದು ಬಿಲ್ಡಿಂಗ್ ಅನ್ನೇ ಫುಲ್ ಪಾರ್ಕಿಂಗ್ ಪೇಡ್ ಪಾರ್ಕಿಂಗ್ ಸೆಂಟರ್ ಆಗಿ ಮಾಡಿದ್ದಾರೆ ಆಯ್ತಾ. ಇಲ್ಲಿ ಪಾರ್ಕ್ ಮಾಡ್ಬೇಕಾದ್ರೆ 15 ದಿರಮ್ಸ್ 1 ತಾಸಿಗೆ. ಇವತ್ತು ಮುಟ್ಟುವೆವ ಮಗ. ಅವ್ರು ಮ್ಯಾಚಿಂಗ್ ಹಾಕಿದ್ದಾರೆ ಇಬ್ಬರು ಸಹ. ಬಿಳಿ ಪುಚ್ಚೆಗಳು ಇವತ್ತು. ಇಲ್ಲೇ ನಾವು ಗಾಡಿ ಪಾರ್ಕ್ ಮಾಡಿದ್ದು. 15 ದಿರಮ್ ಪರ್ ಅವರ್. ಓಲ್ಡ್ ಬಲಾದಿಯಾ ಸ್ಟ್ರೀಟ್ ಇದು. ಇಲ್ಲೆಲ್ಲ ಓಲ್ಡ್ ಅಂಗಡಿ ಉಂಟು. ತುಂಬ ಪಾಪ್ಯುಲೇಟೆಡ್ ಪ್ಲೇಸ್ ಇದು. ಜನ ಎಲ್ಲ ಕಡೆ ಜನ. ರೂಲ್ಸ್ ಹಾಕಿದ್ದಾರೆ ಎಂತೆಲ್ಲ ಮಾಡ್ಬೋದು ಮಾಡಬಾರ್ದು ಅಂತೇಳಿ. ATM ಉಂಟು, ಅಂಗಡಿಗಳೆಲ್ಲ ಉಂಟು. ಇಲ್ಲಿ ಎಲ್ಲ ಸ್ಪೈಸಸ್ ಮಾರ್ತಿದ್ದಾರೆ. ಸ್ಪೈಸಸ್ ಏಕೆ? ये भजनील है, हमारे देश से पहले हल्दी यूज करती है। हाँ, हल्दी जैसा। हाँ, इधर के लिए ये रोज वाटर डाल के स्किन पे लगाती है। ओ, रोज वाटर डाल के। ओके। स्किन के लिए अच्छा है, मोरक्कन है। ओके, नाइस। ये सल्फर है, जिसमें एलर्जी और खारिश हो हाँ उसके लिए। सल्फर इदु सल्फर ये अपना पट्टी। हाँ, वो हाँ पट्टी करा।
Salt. हल्दी होगी, ये प्रमोशन, ये ब्लू जास्मिन, ये लेवेंडर है जिसका स्मेल बड़ी अच्छी है। इसको बाद पानी में उबाल के पियो, बड़ी नींद आएगी। हाँ, सूखा नींबू। वेजिटेरियन। जिंदगी की कमर खट्टे में। हाँ हाँ हाँ। और ये बाजी चिकन और राइस में इस्तेमाल करते हैं। ओह, वेरी नाइस। हाइबिस्कस ब्लड प्रेशर के लिए। हाइबिस्कस ब्लड प्रेशर के लिए। और ये अपना वो एडियम। हाँ, पेडिक्योर सब। होम स्टोन बोला है। और ये अपना वेट लूज करने के लिए। क्या है वो वेट लूज करने के लिए? रोंडा वुड स्मार्ट पीच। ओके, ये क्या करना है? इसको क्रैश करो। हाँ। ऐसे क्रैश करेगा ना। हाँ। ये 2 पीस पानी में उबाल के ना। हाँ। सोने से पहले 4 घंटे पहले पियो। हाँ। और आपका 1 मिनट वजन कम किया। हाँ, कितना है केजी ये? केजी नहीं है, ग्राम के हिसाब से। ग्राम के हिसाब से? 1 ग्राम 1 दिरहम है ये। 1 ग्राम 1 दिरहम। 1 कप रोंडा वुड स्मार्ट पीच। किधर का है ये? ये ईरान का है। ईरान का है। ओ, ओके ओके। मेरे को आप 10 दिरहम का दे दो ये। ತುಂಬಾ ದೊಡ್ಡ ಉಂಟು. ವೇಟ್ ಲಾಸ್ಗೆ ರೌಂಡ್ ಅಂತದ 10 ದಿರಮ್ದು ಕೊಡ್ಲಿಕ್ಕೆ ಹೇಳಿದೆ ಅವನಿಗೆ. आप मेरे को इसका स्पेलिंग बताओ क्या है करके. बहुत बड़ा शब्द है. ओके ठीक है. ಇದು ವೇಟ್ ಲಾಸ್ಗೆ ಒಳ್ಳೆದಂತ. ಹೌದು. हाँ नहीं भाई और भी जाना है. ಇದು ಸಲ್ಫರ್ ಎಲರ್ಜಿಗೆಲ್ಲ ಹಾಕ್ತಾರಂತೆ. ಇದು ನಮ್ಮಲ್ಲಿ ಹಲ್ದಿಗೆ ಯೂಸ್ ಮಾಡ್ತೀವಿ, ಹಾಗೆ ಇಲ್ಲಿ ಅವರು ಮೊರೊಕೊದವರು ಇದನ್ನು ಯೂಸ್ ಮಾಡೋದಂತೆ, ಮುಖಗೆಲ್ಲ ಹಾಕ್ತಾರೆ. ಇಲ್ಲಿ ಇದೆಲ್ಲ ಶೋ ಪೀಸಸ್ ಇಟ್ಟಿದ್ದಾರೆ. सैंडलवुड ये फेस के लिए नहीं भाजी, ये अपना चलाओ। हाँ, इधर तक आ रहा है स्मेल. जलाने के लिए। हाँ ठीक है. ओके 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 ओके. 2 ग्राम है 1 दिरहम. 2 ग्राम 1 दिरहम. इसमें गोरा होता है? हाँ, हल्दी के जैसा है. हल्दी के जैसा. हाँ अच्छा ठीक है ठीक है. इसके अंदर पानी नहीं डालना, रोज वाटर डालना. रोज वाटर डाल के मुक्का में बना के ना. हाँ हाँ लेपने डालने का मुक्का को. जब खुश्क हो जाए हाँ पानी डालो. हाँ गोरा हो जाएगा. गोरा हो जाता फिर मेरा गुर्ता नहीं, ನನ್ನ ಗುರ್ತ ಸಿಗ್ಲಿಲ್ಲ ಅಂದ್ರೆ ಊರಿಗೆ ಹೋಗುವಾಗ मैं घर जाके आती हूँ, वापस लेती हूँ, नहीं तो माँ बाप को मेरा पहचान नहीं हो जाएगा. ये भी ऐसी फेस पैक लगाना है. वाइट है ना आपकी जो ये कैसा कितना है? ये पूरा पैकेट है बाजू 40 दिरहम का है. 40 दिरहम. नेक्स्ट टाइम आती हूँ मैं. इसको तो आप थोड़ा पानी में रोज वाटर में डाल के ना. हाँ ऐसे मुंह पे लगाओ, बिल्कुल अच्छा गोरा हो जाएगा. ये जो इधर डार्कनेस नहीं हाँ वो सब जाएगा. ओके ओके ओके. ಟೀ ಅಂತೆ, ದುಬೈ ಗೋಲ್ಡ್ ಟೀ, ನೀರಲ್ಲಿ ಬೇಯಿಸಿ ಕುಡಿಲಿಕ್ಕೆ ಅಂತೆ. ನಮ್ಮ ಒಳಗಿರುವ ಅಂಶ ಎಲ್ಲ ಗೋಲ್ಡ್ ಆಗಿ ಹೋಗ್ತದೆ. ಕೆಜಿ ಕೆಜಿ ತೂಕದಲ್ಲಿ ಮತ್ತೆ ಕೊಡ್ಬೋದು ಯಾರಿಗೆ ಸಹ. ಚಲೋ ಬಾಯ್, ಥ್ಯಾಂಕ್ ಯು. ಹೌದು, ನನ್ನ ಮಾಡೆಲ್ ಇಡ್ಬೋದು. ಯಾರಿಗೆಲ್ಲ ಹಾಕ್ತಾರಲ್ಲ ಮೇಲೆ. 60 ದಿರಹಂ ಒಂದಕ್ಕೆ. 60 ದಿರಹಂ. ಕ್ಯಾಮಲ್ ಅಲ್ಲ, ಕ್ಯಾಮಲ್ ಸ್ಯಾಂಡ್ ಆರ್ಟ್. ಸ್ಯಾಂಡಲ್ಲೇ ಮಾಡೋದು. ಸಾಫ್ರಂದು ಅಂಗಡಿ. ಹೌದು, ಫುಲ್ ಕೇಸರ್. ಪಾತ್ರೆಗಳ ಮಾರ್ಕೆಟ್ ಇಲ್ಲಿ. ನಡುವಲ್ಲಿ ಒಂದು ಬ್ಯೂಟಿಫುಲ್ ಆದ ಮಾಸ್ಕ್, ಭಾರಿ ಚಂದ ಮಾಡಿ ಕಟ್ಟಿದ್ದಾರೆ. ಸ್ಯಾಫ್ರನ್ ಅಂಗಡಿ. ಸ್ಯಾಫ್ರನ್ ಅಂದ್ರೆ ಕೇಸರಿ ಉಂಟಲ್ಲ, ಸ್ವಲ್ಪ ಗೋಲ್ಡ್ ಆಗಿ ಟ್ರೀಟ್ ಮಾಡ್ತಾರೆ ಆಯ್ತಾ. ಸ್ಯಾಫ್ರನ್ ಕೊಂಡೋಗ್ಲಿಕ್ಕೆ ಸಹ ಊರಿಗೆ ರೆಸ್ಟ್ರಿಕ್ಷನ್ಸ್ ಉಂಟು. ವೈಫ್ದು ಅಂಗಡಿಯೇ ಬಂದಾಗಿದೆ. ವೈಫ್ ಮಿನಿ 2 ಬೈತೇನ ಅಂಗಡಿಯೇ ಬಂದ್ ಮಾಡಿ ಬಿಟ್ಟಿದ್ದಾರೆ ಹಸ್ಬೆಂಡ್. ವೆಲ್ಕಮ್ ಟು ದುಬೈ ಸಿಟಿ ಆಫ್ ಗೋಲ್ಡ್. ಇದು ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ರಿಂಗ್. ಈ ರಿಂಗ್ ಟೋಟಲ್ 64 kg ಉಂಟಾಯ್ತಾ. ಡೈಮಂಡ್ ಎಲ್ಲ ಸೇರಿಸಿ 64 kgಯ ರಿಂಗ್. ಇದಂತೂ ಲಾರ್ಜೆಸ್ಟ್ ರಿಂಗ್ ಇನ್ ದ ವರ್ಲ್ಡ್. ಗೋಲ್ಡ್ ಅಲ್ಲಿ ಮಾಡಿದ ಬಟ್ಟೆಗಳು ಎಲ್ಲ, ಕ್ರೌನ್ ಇರ್ಲಿ, ಕಣ್ಣಿಗೆ ಹಾಕುವಂಥದ್ದು ಇರ್ಲಿ,
ಈ ಬಳೆ, ಈ ಪರ್ಸ್, ಈ ಕಡ ಎಲ್ಲ, ಅವಳ ಮಂಡೆಗೆ ಹಾಕಿದ ಕ್ರೌನ್ ಎಲ್ಲ ಗೋಲ್ಡಲ್ಲಿ ಮಾಡಿದ್ದು. ಥ್ರೆಡ್ ಎಲ್ಲ ಕೈದು ಸಹ ನೋಡಂತೆ. ಇಲ್ಲಿ ಸಿಗುವ ಗೋಲ್ಡ್ ನೆಕ್ಲೆಸ್ ಹಾಗೂ ಗೋಲ್ಡ್ ನೆಕ್ಲೆಸ್ಸಿನ ಪ್ಯಾಟರ್ನ್ ಅಂತೂ ವರ್ಲ್ಡ್ ವೈಡ್ ಫೇಮಸ್ ಆಯ್ತಾ. ಎಲ್ಲರೂ ಸಹ ಬಂದು ಗೋಲ್ಡ್ ಸೂಕಲ್ಲಿ ಚಿಕ್ಕದಾದ್ರೂ ಒಂದು ಗೋಲ್ಡ್ ಕೊಂಡೋಗಿಯೇ ಹೋಗ್ತಾರೆ. ಬ್ಯಾಂಗಲ್ಸ್, ಚೇನ್, ಕಿರೀಟ, ಫ್ಲವಿಟ್ ಇದಾಗ್ಬೋದಾ ಮದುವೆಗೆ? ಕಮ್ಮಿ ಆಯ್ತಾ? ಅದು ಬಟ್ಟೆ ಆಗ್ಬೋದಾ? ಜೋರಿದ್ದಾಳೆ. ಇದೊಂದು, ಮತ್ತೆ ಇದೆಲ್ಲ ಬಿಸ್ಕಿಟ್ಸ್, ಇದೆಲ್ಲ ಸ್ಟ್ಯಾಚ್ಯೂಸ್, ಇದೆಲ್ಲ ಗೋಲ್ಡ್ ಪ್ಲೇಟೆಡ್ ಅಲ್ಲ, ಗೋಲ್ಡ್ ಕ್ರಾಸ್ ಉಂಟು. ಒಬ್ಬ ಸಮ್ಮರ್ಗೆ ಇಲ್ಲಿ ಬರೋದಾದ್ರೆ ಫುಲ್ಲಿ ಪ್ರಿಪೇರ್ಡ್ ಆಗಿಯೇ ಬನ್ನಿ. ಶೆಕೆ ಸರಿ, ನೀರು, ಹಣ್ಣು, ಕಾಯಿ ಎಲ್ಲ ತಗೊಂಡೇ ಬನ್ನಿ. ನಾವಂತೂ ಶೆಕೆಯಲ್ಲಿ ಸೋತು ಸುಣ್ಣಾಗಿದ್ದೇವೆ, ಅಷ್ಟು ಶೆಕೆ ಇಲ್ಲಿ. ಇದೆಲ್ಲ ಗೋಲ್ಡೆ. ನಂಗೊಂದು ಇಷ್ಟ ಆಯ್ತು, ಇದು ಇಷ್ಟ ಆಯ್ತು. ಕಿಡ್ನಿ ಮಾರ್ಬೇಕಂತ ಲೈಫಲ್ಲಿ ಇಂಪಾರ್ಟೆಂಟ್ ಥಿಂಗ್ ನೋಡಿಕೊಂಡಿರುವಾಗ ಇವಳು ನೋಡಿ ಅತ್ತೆ ಪುಚ್ಚ ಹತ್ರ ಬಿಸಿ ಇದ್ದಾಳೆ. ಆ ಪುಚ್ಚಿಗೆ ಸಹ ಮಂಗಟಾಯಿಸ್ತಾ ಉಂಟು. ಬೇಡ ಮಗ, ಮಲಗ್ಲಿ ಅದು. ಅಜ್ಮಾನಿಂದ ಬಂದಿದ್ದೇನೆ ಹೇಳು ತಮ್ಮ. ಇನ್ನ ಬಿಸಡಿ ಹೋದ ಅಕ್ಕ ಸಿಕ್ಕಿದ್ರು. ಓ ಅಕ್ಕ, ಸ್ವಲ್ಪ ಗೋಲ್ಡ್ ನೋಡು ಬಾ. ಪುಚ್ಚನ್ನು ಮನೆಯಲ್ಲಿ ಸಹ ನೋಡ್ಬೋದು ಬಾ. ಬಾ ಬಾ. ಇಷ್ಟ ಆಯ್ತು, ಇದು ಉದ್ದದ ಇಷ್ಟ ಆಯ್ತು. ಬೇಡ ಅಂತೆ, ತಾಗ್ಬೋದಂತೆ. ತುಂಬಾ ಕೇರಿಂಗ್ ಅಪ್ಪ ಅವರು, ಅದಕ್ಕೆ ಬೇಡ ಅಂತ ಹೇಳಿದ್ರು. ಎಂತ ಮಾರೆ, ಬೆಡ್ಶೀಟ್ ಒದ್ದುಕೊಂಡು ಹೋಗುವಾಗ ಉಂಟು. ನನ್ನ ಸೊಂಟಗೆ ಆಗ್ಬೇಕಾದ್ರೆ ಎರಡನ್ನು ಜೋಡಿಸ್ಬೇಕಾಗುದಂತೆ. ಅಂದ್ರೆ ತಾವು ಇದು ಬಾರಿ ಸಪೂರ. ಈ ಕಡಾಸ್ ನೋಡಿ ಅತ್ತೆ ಕೈಗೆ ಹಾಕುವಂಥದ್ದು. ಹೂವ ಇಲ್ಲಿ ಇಲ್ಲ, ಫುಲ್ ಗೋಲ್ಡ್ ಅಂಗಡಿಯೇ. ಇಲ್ಲಿ ಬರೋಗ ಅರ್ಧ ಪೇಸಿ ಹೋಗ್ತದೆ ಗೋಲ್ಡ್ ನೋಡಿ. ಹೌದು, ಬಾರ್ ಗೋಲ್ಡ್ಸು ಉಂಟು, ಗೋಲ್ಡ್ ಸೂಕಲ್ಲಿ. ಇದು ಚೇಂಜ್ ನೋಡಿ ಅಂತೆ. ವೆಂಡ್ ಮಾಡುವ ಮೆಷಿನ್ ಉಂಟಲ್ಲ, ಚಾಕ್ಲೇಟ್ ಜ್ಯೂಸ್ ಎಲ್ಲ. ಇಲ್ಲಿ ನಾನು ನಿಮಗೆ ಗೋಲ್ಡ್ ವೆಂಡ್ ಮಾಡುವ ಮೆಷಿನ್ ತೋರಿಸ್ತೇನೆ. ಇಲ್ಲಿ 10 ದಿರಮ್ ಹಾಕಬೇಕು. 10 ದಿರಮ್ ಹಾಕಿದ್ರೆ ಇಲ್ಲಿಂದ ಒಂದು ಕಾಯಿನ್ ಅಲ್ಲಿ ಯಾವುದು ಬೇಕು ಸಿಲೆಕ್ಟ್ ಮಾಡಬೇಕು. ಸಿಲೆಕ್ಟ್ ಮಾಡಿದ್ರೆ 10 ದಿರಮ್ಗೆ ಒಂದು ಸೋವಿನಿಯರ್ ಬರ್ತದೆ. ಇದು ಗೋಲ್ಡ್ ಅಲ್ಲ, ಗೋಲ್ಡ್ ಪ್ಲೇಟೆಡ್ ಟೈಪ್ ಹೀಗೆ ಬರ್ತದೆ. ಇದು ಗಂಡಸರಿಗೆ ದೊಡ್ಡ ಚೈನ್. ಬೇಡಪ್ಪ, ಕುತ್ತಿಗೆ ಬಗ್ಗೆ ಹೋಗ್ಬೋದು. ಇಲ್ಲಿ ಸಹ ಇಟ್ಟಿದ್ದಾರೆ, ಭಾರಿ ಚಂದ ಉಂಟದು. ಇಲ್ಲಿದು ಗೋಲ್ಡ್ದು ಕಲರೇ ಬೇರೆ, ತುಂಬಾ ಚಂದ ಕಲರ್. ರಶ್ ಓವನ್ ಅಲ್ಲಿ ನಡೆದಾಗೆ ಆಗ್ತದೆ, ಅಷ್ಟು ಶೆಕೆ ಆಗ್ತದೆ. ಗಂಡ ಕರಿತಿದ್ದಾರೆ, ಎಂತದ ತೆಗೆದು ಕೊಡ್ತಾರೆ ಏನ. ಓ ಇದಾ ನೋಯಲ್? ಬೇಡ ನೋಯಲ್. ಇವರಿಬ್ಬರದು ಶಾಪಿಂಗ್ ಆಗ್ತಾ ಉಂಟು, ಅಣ್ಣ ತಂಗಿದು. ಅವಳ ಕೂದಲೊಂದು ಬಿಟ್ಟು ಬಾಕಿ ಎಲ್ಲ ಗೋಲ್ಡಲ್ಲಿ. ಅವಳ ಕೂದಲೊಂದು ಕಪ್ಪು ಇಟ್ಟಿದ್ದಾರೆ.
ಇವಳ ಶಾಲ್ ಮುಖಗೆ ಹಾಕಿದ್ದು. ಉಂಟು ಇವಳು ಹಾಕಿದ ಶಾಲ್ ಎಲ್ಲ ಕಿರೀಟ ಎಲ್ಲ ಗೋಲ್ಡ್. ಅವಳ ಡ್ರೆಸ್ ಅದ್ಸ ಗೋಲ್ಡ್. ಈ ಬಿಕಿನಿ, ಫೇಸ್ ಮಾಸ್ಕ್, ತಲೆಗೆ ಹಾಕಿದಾಳಲ್ಲ ಅದು ಸಹ ಎಲ್ಲ ಗೋಲ್ಡ್. ಇಷ್ಟು ಗೋಲ್ಡ್ ಹಾಕ್ಲಿಕ್ಕೆ ತಾಕತ್ತುಂಟು. ಒಂದು ಕೂದಲು ಒಂದು ಬಾಚಿಲ್ಕೆ ಆಗುದಿಲ್ಲ. ಎದ್ದು ಸೀದಾ ನಿಂತಿದ್ದಾಳೆ ಇಲ್ಲಿ. ಮ್ಯೂಸಿಯಂದು ಒಂದು ಪೆಂಡೆಂಟ್. ಇದು ಅಂಗಿಯೇ ಗೋಲ್ಡ್ ಮಾರೆ. ಯಾರು ಎಂದಿ ಇವರ ಹಾವು ಎಡ್ಡೋಲ್ಲರತ್ತೆ ಬರ್ಪ. ಚಪ್ಪಲ್ಸ್ ಉಂಟು. ಗೋಲ್ಡ್ ನೋಡಿ ನೋಡಿ ಕಾಲು ನೋವಾದ್ರೆ ಬೇರೆ ಚಪ್ಪಲ್ ಹಾಕ್ಬೇಕಾದ್ರೆ ಇಲ್ಲಿ ಮಾರ್ತಾರೆ. ಚೋಟು ಕಾಡಲ್ಲಿ ಒಂದು ಸೊಪ್ಪು ಸಿಗ್ತದ ಆಯ್ತಾ. ಗೋಲ್ಡ್ ನೋಡಿ ನೋಡಿ ಇದನ್ನು ನೋಡುವಾಗ ಇಲ್ಲಿ ಆ ಗೋಲ್ಡ್ ಬಿದ್ದಾಗೆ ಆಗ್ತದೆ. ಗೋಲ್ಡ್ ಇರ್ತದೆ ಎಷ್ಟವರೆಗೆ ಎತ್ತಿಕೊಂಡು ಹೋಗಿ ಆಗ್ತಿತ್ತು. ಗೋಲ್ಡ್ ಅಲ್ಲಿ ಬೋ ಬೇಕಾ? ಬೋ ಸಹ ಉಂಟು. ಈ ಜಡೆಗೆ ಹಾಕ್ತಾರಲ್ಲ ಹಿಂದೆ ಹಾಗೆ ಉಂಟಲ್ಲ. ಒಂದು ದೊಡ್ಡ ಗೋಳಿ ಬಜೆ ಉಂಟು ಇಲ್ಲಿ. ಹಕ್ಕಿ ಒಟ್ಟಿಗೆ ಸಹ ಉಂಟು. ಮೇಲೆ ಕೆಳಗೆ ಹಕ್ಕಿ ಬೇಕಾ ಕವರ್ ಮಾಡ್ಲಿಕ್ಕೆ. ಹೀಗೆ ಬೆಡ್ಶೀಟ್ ಆಗಿ ಹಾಕಿದ್ ಸಹ ಉಂಟು ಗೋಲ್ಡ್. ಓಲ್ಡ್ ಮೂವಿಯಲ್ಲಿ ವಿಲನ್ ಅವರ ಮನೆಯಲ್ಲೆಲ್ಲ ಇರ್ತಿತ್ತಲ್ಲ ಹೀಗೆ ಮೊಸಳೆ ಎಲ್ಲ. ಈ ಬ್ಯಾಗ್ ಸಹ ಗೋಲ್ಡ್. ಈ ಎಂತ ಕರೀತಾರೆ ಇದಕ್ಕೆ, ಚೂರಿ ಸಹ ಗೋಲ್ಡ್. ಇದು ಸಹ ಗೋಲ್ಡ್ ಬ್ಯಾಗ್. ಯಾರಿಗೆಲ್ಲ ಎಷ್ಟೆಷ್ಟು kg ಬೇಕು ಕಮೆಂಟ್ ಮೂಲಕ ಹೇಳಿ. ಇಲ್ಲಿದು ಶಿಪ್ಪಲ್ಲಿ ಕಲಿಸಿಕೊಡ್ತೇವೆ. ಮೇಲೆ ಸಹ ನಾವು ಬಟ್ಟೆಗೆ ನೇತಾಡ್ತೇವೆ ಒಣಗುವಾಗ, ಹಾಗೆ ನೇತಾಡಿಸಿದ್ದಾರೆ. ಇದು ರಾಜರು ಹಾಕುವ ಹಾಗೆ ಉಂಟು. ಇದು ಶಾಲ್ ಸಹ ಗೋಲ್ಡ್. ಲಂಗ ಗೊತ್ತಿಲ್ಲ, ಲಂಗ ಅಲ್ಲ ಆಯ್ತಾ, ಖಾಲಿ ಶಾಲ್. ಜಾಕೆಟ್ ಸಹ ಗೋಲ್ಡ್. ಇವರು ನೋಡಿ ಅನಾಥರಾಗಿ ಇಬ್ಬರು ಕೂತಿದ್ದಾರೆ. ಎಂತ ಮಗ ಬೇಜಾರಲ್ಲುಂಟು. ಗೋಲ್ಡ್ ನೋಡಿ ಖುಷಿಯಲ್ಲಿರ್ಬೇಕು. ಎಲ್ಲ ಗೋಲ್ಡ್ ನೋಡಿ ನೋಡಿ ಡಸ್ಟ್ಬಿನ್ ಅನ್ನು ನೋಡುವಾಗ ಸಹ ಗೋಲ್ಡ್ ನೋಡಿದಾಗ ಆಗ್ತದೆ. ಒಳಗೆ ಹಾಕ್ಲಿಕ್ಕೆ ಸಹ ಮನಸ್ಸು ಬರ್ತಿಲ್ಲವೇನೋ ಯಾರಿಗೆ ಸಹ. ಕೆತ್ತೆ ಕೆತ್ತೆ ಹೋಗ್ತಿತ್ತು. ಯಾರು ಎಲ್ಲ ಸಹ ಮುಟ್ಟಿಕೊಂಡು ಹೋಗ್ತಿದ್ದಾರೆ. ಒಂದು ದೊಡ್ಡ ಡಸ್ಟ್ಬಿನ್, ಒಂದು ಚಿಕ್ಕ ಡಸ್ಟ್ಬಿನ್. ಬೆವರಿ ಬೆವರಿ ಸಹ ನೋಡುವಷ್ಟು ಮುಗಿಯುವುದಿಲ್ಲ. ನೋಡುವ ನೋಡುವ ಅಂತಿಲ್ಲ ಆಗ್ತದೆ. ಗೋಲ್ಡ್ ಅಲ್ಲ, ಹೀಗೆ ಸಾಕಾಗುದು, ಸಾಕೇ ಆಗುದು. ನೋಡುವ ನೋಡುವ ಇನ್ನು ಬರಲಿ, ಇನ್ನು ಬರಲಿ. ಅಯ್ಯೋ ಬಂತಲ್ಲ, ಓ ದೇವರೇ. ವಾಶ್ರೂಮ್ಗೆ 5 ದಿರಮ್ ಯೂಸ್ ಮಾಡಬೇಕಾದ್ರೆ 5 ದಿರಮ್. ಇಲ್ಲಿ 5 ದಿರಮ್ ಓಪನ್ ಮಾಡಲಿಕ್ಕೆ. ವಾಶ್ರೂಮ್ ಒಳಗೆ ಹೀಗೆ ಇರ್ತದೆ ನೋಡಿ. ಇಲ್ಲಿ ಟೈಮ್ ನಿಮ್ಗೆ ಎಷ್ಟು ಹೊತ್ತಾಯ್ತು ನೋಡ್ಬೇಕಾದ್ರೆ ಇಲ್ಲಿ ಟೈಮ್ ಉಂಟು. 15 ಮಿನಿಟ್ಸ್ ಒಬ್ಬರಿಗೆ, ಇದು ಜಾಸ್ತಿ ಇಲ್ಲ.
ಮತ್ತೆ ಓಪನ್ ಆಗ್ತದೆ ಎಲ್ಲ ಫ್ರೀ ಶೋ. ಇದು ಓಪನ್ ಮಾಡಿದ್ರೆ ಓಪನ್ ಆಗ್ತದೆ, ಇದು ಪ್ರೆಸ್ ಮಾಡಿದ್ರೆ ಕ್ಲೋಸ್ ಆಗ್ತದೆ. ಇಲ್ಲೊಂದು ಮಿರರ್ ಕೊಟ್ಟಿದ್ದಾರೆ. ವಾಶ್ ಬೇಸಿನ್, ನೀರು ಕುಡಿಬೋದು ಇಲ್ಲಿ. ಫ್ಲಶ್ ಮಾಡಲಿಕ್ಕೆ ಇಲ್ಲಿ ಒಂದು ಬಟನ್ ಉಂಟು. ಇದು ಬಮ್ ಫ್ಲಶ್ಗೆ ಮತ್ತು ಅದು ಹೆಲ್ಪಿಗೆ. ಇದು ಡಸ್ಟ್ಬಿನ್ ಮತ್ತು ಇದು ಕಮೋಡ್. ಇಲ್ಲಿ ನೀರು ಸಹ, ನೀರು ಖಾಲಿ ಆಗಿದ್ರೆ ಇಲ್ಲಿ ಫಿಲ್ ಮಾಡ್ಬೋದು. ನೀರು ಫಿಲ್ ಆಗ್ತಾ ಉಂಟು. ಇದಕ್ಕೆ ಹಣ ಕೊಡ್ಬೇಕಂತಿಲ್ಲ, ಇದು ಫ್ರೀ ಆಫ್ ಕಾಸ್ಟ್. ಒಳ್ಳೆ ಉಂಟಾ? ಸೀಪೆ ಉಂಟಾ? ಜ್ಯೂಸಾ? ಹಾಗಾದ್ರೆ 2 ಬಾಟ್ಲಿ ಜಾಸ್ತಿ ತಗೊಳ್ಳಿ. ಹಾ ಬೇಕು. ಇವಳದು ಬ್ಯಾಂಡ್ ಸ್ಟಾರ್ಟ್ ಆಗಿದೆ ಶೆಕೆಗೆ. ಇದು ನೋಡಿ ಕರಿತಾ ಉಂಟು ಬಾ ಬಾ ಅಂತ, ಹಾಗೆ ಕಾಣ್ತದೆ. ಹೊರಗೆ ಇಡ್ಲಿಕ್ಕೆ ಅವರ ಮಂಡೆಯಲ್ಲಿ ಅಂತ ಮೆದುಳಿಲ್ಲ. ಬ್ರೇಸ್ಲೆಟ್, ಚೈನ್, ಯಾವುದು ಬೇಕು? ಚೈನಾ? ಅದಾ 2 ಕಿಡ್ನಿ ಇಡ್ಬೇಕಾಗುದು. ಎಲ್ಲ ಗೋಲ್ಡ್ ಅಂಗಡಿ, ಒಂದಕ್ಕಿಂತ ಒಂದು ಬೆಟರ್ ಇರುವ ಆಪ್ಷನ್ಸ್ ಉಂಟು ಇಲ್ಲಿ. ಆಯ್ತು, ಇದು ಲಾಸ್ಟ್ ಎಂಡ್ ಆಫ್ ಗೋಲ್ಡ್ ಸೂಕ್. ಎಷ್ಟು ಜನ ಇದ್ದಾರೆ ನೋಡಿ. ಇಲ್ಲಿ ಸಹ ನೋಡೋದ ಶೇಪ್ಸ್ ಇಲ್ಲಿ ನೋಡ್ಲಿಕ್ಕೆ ಸಿಗ್ತದೆ, ಡಿಸೈನ್ಸ್ ಎಲ್ಲ. ಬೇಕಿದ್ರೆ ಕಸ್ಟಮೈಸ್ ಸಹ ಮಾಡಿ ಕೊಡ್ತಾರೆ. ಹೆಸರು ಎಲ್ಲ ಸ್ವಲ್ಪ ಆಚೆ ಈಚೆ ಬೇಕಿದ್ರೆ, ನಿಮ್ಮ ಹೆಸರು ಇಂಗ್ಲಿಷ್, ಅರಬಿಕ್, ಹಿಂದಿ ಯಾವುದೆಲ್ಲ ಸಹ ಬರೀಲಿಕ್ಕಿದ್ರೆ ಅದು ಸಹ ಮಾಡಿ ಕೊಡ್ತಾರೆ. ಅಪ್ಪ ಮಗಳು ಆಗದಿಂದ ಗುರಾಯಿಸ್ತಿದ್ದಾರೆ ನಮ್ಮನ್ನು. ಎಲ್ಲರೂ ಸಹ ಹೇಳ್ತಿದ್ದಾರೆ ಒಳಗೆ ಬನ್ನಿ ಡಿಸೈನ್ಸ್ ತೋರಿಸ್ತಾನೆ. ಡಿಸೈನ್ಸ್ ನೋಡಲಿಕ್ಕೆ ಹೆಂಗಸರು ಖಾಲಿ ಬಂದರೆ ಒಳ್ಳೆ, ಇದಕ್ಕೆಲ್ಲ ಗಂಡಸರು ಬಂದರೆ ಹಿಡ್ಕೊಂಡಿರ್ತಾರೆ. ನೋಡಿ ಇಲ್ಲಿ ಸಹ ಉಂಟು ಹೀಗೆ. ಸ್ಯಾಂಡ್ ಅಲ್ಲಿ ಡಿಸೈನ್ಸ್ ಮಾಡು. ಇದೆಲ್ಲ ಸ್ಯಾಂಡ್ ಅಲ್ಲೇ ಮಾಡುದು. ಲೈಟ್ಸ್ ನೋಡಿ. ಇಲ್ಲಿ ಚೈನಾ ಮಾಲ್ ಅಲ್ಲೆಲ್ಲ ಚಾಂಡ್ಲರ್ಸ್ ಇರ್ಲಿ, ಒಳ್ಳೊಳ್ಳೆ ಲೈಟ್ಸ್ ತುಂಬಾ ಕಮ್ಮಿ ಕ್ರಯಗೆ ಸಿಗ್ತದೆ. ಯಾಕಂದ್ರೆ ಚೈನಾದಿಂದ ಒಳ್ಳೆದಾದ ಲೈಟ್ಸ್ ಅನ್ನು ಇವರು ಇಂಪೋರ್ಟ್ ಮಾಡ್ತಾರೆ. ಎಲ್ಲ ತುಂಬಾ ಕಮ್ಮಿಗೆ ಸಿಗ್ತದೆ. 150-200 ದಿರಮ್ಗೆ ಒಳ್ಳೊಳ್ಳೆ ಚಾಂಡ್ಲರ್ಸ್ ಸಿಗ್ತದೆ. ಹಿಂದೆ ನೋಡಿ ಅಂತೆ ಗೋಲ್ಡುದು. ಈಗ ಒಳಗೆ ಗೋಲ್ಡ್ ನೋಡಿ ಬಂದು ಎಂತ ನೋಡಿದ್ರೆ ಸಹ ಗೋಲ್ಡಾ ಅಂತ ಆಗ್ತದೆ. ಜನರು ಕೇಳಿದ್ರಿ ಗೋಲ್ಡ್ ಸೂಕ್ ತೋರಿಸಿ, ಗೋಲ್ಡ್ ಸೂಕ್ ಅಂತೇಳಿ. ಇದು ದುಬೈದು ಗೋಲ್ಡ್ ಸೂಕ್, ಒನ್ ಆಫ್ ದ ಫೇಮಸ್ ಟೂರಿಸ್ಟ್ ಡೆಸ್ಟಿನೇಷನ್ ಆಯ್ತಾ ದುಬೈಯಲ್ಲಿ. ಇಷ್ಟ ಆದರೆ ಲೈಕ್ ಮಾಡ್ಲಿಕ್ಕಂತೂ ಮರಿಬೇಡಿ. ಕೋವಿಡ್ ಆದಾಗ 2020 ಈ ಏರಿಯಾವನ್ನು ಫಸ್ಟ್ ಸೀಲ್ ಮಾಡಿದ್ರು. ಯಾಕೆಂದರೆ ಓವರ್ ಪಾಪ್ಯುಲೇಟೆಡ್ ಏರಿಯಾ ಅಲ್ಲ, ಅದಕ್ಕೆ ಫಸ್ಟ್ ಈ ಏರಿಯಾನು ಸೀಲ್ ಮಾಡಿದ್ರು ಕೋವಿಡ್ ಟೈಮಲ್ಲಿ. ಹಾಗೆಲ್ಲಿ ಯಾರು ಜನ ಇರಲಿಲ್ಲ, ಖಾಲಿ ಇತ್ತು. ಓವರ್ ಪಾಪ್ಯುಲೇಟೆಡ್ ಏರಿಯಾ ಆದ್ರಿಂದ ಸ್ವಲ್ಪ ಜಾಸ್ತಿ ಪ್ರಿಕಾಷನ್ಸ್ ತಗೊಂಡಿದ್ರು. ಯಾಕಂದರೆ ಸ್ಪ್ರೆಡ್ ಆಗುವ ಚಾನ್ಸಸ್ ಜಾಸ್ತಿ ಉಂಟಲ್ಲ ಅದಕ್ಕೆ. ಫುಲ್ ಪಾರ್ಕಿಂಗ್ ಏರಿಯಾ. ಲೈಟ್ಸ್ ಅನ್ನೆಲ್ಲ ಹೀಗೆ ಪೇಂಟ್ ಮಾಡಿದ್ದಾರೆ ನೋಡಿ. ಇದೆಲ್ಲ ಶೋಕೇಸ್ ಅಲ್ಲಿ ಇಡ್ಲಿಕ್ಕೆ, ಈ ಗಿಫ್ಟ್ ಕೊಡ್ಲಿಕ್ಕೆ ಸಾಕ್ತದೆ ಬಾಕ್ಸ್ ಅಲ್ಲಿ ಹಾಕಿ. ವಾಷಿಂಗ್ ಸಹ ಮಾಡ್ತಾರೆ. ದೊಡ್ಡ ಗಾಡಿ ಆದ್ರೆ 15 ದಿರಮ್, ಚಿಕ್ಕ ಗಾಡಿ ಆದ್ರೆ 10 ದಿರಮ್. ಗೋಲ್ಡ್ ನೋಡಿ ಕಣ್ಣೆಲ್ಲ ತಂಪು ಮಾಡಿ ಆಯ್ತು. ಇನ್ನು ಸೀದಾ ವಾಪಸ್ ಮನೆಗೆ. ಸಪೂರ ಹಾಗೆ ಉಂಟು ಎಕ್ಸಿಟ್. ಯಾವ್ದಾ ಬಿಲ್ಡಿಂಗ್ ಒಳಗೆ ಹೋಗುವಾಗ ಉಂಟಲ್ಲ, ಇವರು ಬಿಸಾಡುವಾಗ ಒಂದು ಆಚೆ ಬಿತ್ತು. ಅವ್ರು
ಪುನಃ ಹೋಗಿ ಹೆಕ್ಕಿ ಈಚೆ ಹಾಕಿತ್ತು. ದುಬೈಯಲ್ಲಿ ಫೈನ್ ಸಿಸ್ಟಮ್ ಇದ್ದ ಕಾರಣ ಅಲ್ಲಿ ಕ್ಯಾಮರಾ ಇರಲಿ ಇರದೇ ಇರಲಿ ಜನರಿಗೊಂದು ಹೆದರಿಕೆ ಇರ್ತದೆ ಆಯ್ತಾ. ಎಲ್ಲಿ ಆದರೂ ಯಾವ್ಯಾವುದು ಡೈರೆಕ್ಷನಲ್ಲಿ ನಮ್ಮನ್ನು ನೋಡಿ ನಿಮಗೆ ಫೈನ್ ಹಾಕ್ತಾರಾ ಅಂತೇಳಿ. ಇದು ದುಬೈ ಮುನ್ಸಿಪಾಲಿಟಿಯ ಹೆಡ್ ಆಫೀಸ್. ನಮ್ಮ ಪಂಪ್ವೆಲ್ ಸರ್ಕಲ್ ಅಲ್ಲಿ ಹೇಗೆ ಮುಂಚೆ ಕಲಾಶ ಇಟ್ಟಿದ್ರು ಅದೊಂದು ಚಂದ ಅಲ್ಲ ಆ ಸರ್ಕಲ್ಗೆ. ಹಾಗೆ ಇಲ್ಲಿ ಎಲ್ಲ ಸರ್ಕಲ್ಸ್ ಅನ್ನು ರೌಂಡ್ ಅಬೌಟ್ ಅಂತೇಳಿ ಕರೀತಾರೆ. ರೌಂಡ್ ಅಬೌಟ್ಸ್ಗೆ ಒಂದೊಂದು ಡಿಸೈನ್ ಮಾಡಿ ಇಡ್ತಾರೆ. ಇದು ರೌಂಡ್ ಅಬೌಟ್ ಅನ್ನು ಅಂದ್ರೆ ಸರ್ಕಲ್ ಅನ್ನು ಫಿಶ್ ರೌಂಡ್ ಅಬೌಟ್ ಅಂತೇಳಿ ಕರೀತಾರೆ. ನಡುವಲ್ಲಿ ಫಿಶ್ ಒಂದು ಡಿಸೈನ್ ಉಂಟಲ್ಲ ಅದಕ್ಕೆ ಫಿಶ್ ರೌಂಡ್ ಅಬೌಟ್ ಅಂತೇಳಿ ಕರೀತಾರೆ ಈ ಸರ್ಕಲ್ ಅನ್ನು. ದುಬೈಯ ಗೋಲ್ಡ್ ಸೂಕ್ ಎಲ್ಲ ನೋಡಿ ಕಣ್ಣಂತೂ ತಂಪಾಯ್ತು. ಇವತ್ತು ಒಳ್ಳೆ ಗಟ್ಟಿ ನಿದ್ದೆ ಬರ್ಬೋದು. ಕಣ್ಣುದು ರೆಪ್ಪೆ ಸಮೇತ ಅಲ್ಲಾಡ್ತಿರ್ಲಿಲ್ಲ ನಂದು ಮತ್ತೆ ಫ್ಲೈಟ್. ಅದು ಗೋಲ್ಡ್ ಅಂದ್ರೆ ಯಾರಿಗೆ ಇಷ್ಟ ಇಲ್ಲ ಈ ಕಾಲದಲ್ಲಿ. ರೇಟ್ ನೋಡುವಾಗ ಯಾರಿಗೆ ಸಹ ಇಷ್ಟ ಆಗ್ಬೋದು, ಒಬ್ಬರು ಸಹ ಸಿಗ್ಲಿಕ್ಕೆಲ್ಲ ಚಿನ್ನ ಇಷ್ಟೆಲ್ಲದವ್ರು ಅಲ್ಲ. ತುಂಬ ಒಳ್ಳೆತ್ತು, ತುಂಬ ಯೂನಿಕ್. ಎಲ್ಲ ಕಡೆ ಗೋಲ್ಡ್ ಸೂಕ್ ಉಂಟು ಇಲ್ಲಿ. ಎಮಿರೇಟ್ಸ್ ಎಲ್ಲ ಒಂದೊಂದು ಎಮಿರೇಟ್ ಅಂದರೆ ಸ್ಟೇಟ್, 7 ಸ್ಟೇಟ್ ಉಂಟಲ್ಲ UAE ಅಲ್ಲಿ. 7 ಸ್ಟೇಟಲ್ಲಿ ಸಹ ಗೋಲ್ಡ್ ಸೂಕ್ ಉಂಟು. ಆದರೆ ಚಂದ ದುಬೈದು. ಡ್ರೆಸ್, ಪರ್ಸ್, ಕಿರೀಟ ಎಂತ ಬೇಕು, ಲಂಗ, ಒಂದು ಸೀರೆ ಒಂದು ಹಾಕೋದು ಬಾಕಿ, ಗೋಲ್ಡ್ ಅದು ಸಹ ಇರ್ಬೋದು ಯಾರಿಗೆ ಗೊತ್ತಲ್ಲ. ಸೊ ತುಂಬ ಖುಷಿ ಆಯಿತು ನೋಡಿ. ನಿಮ್ಗೆ ಹೇಗೆ ಅನಿಸಿತು ಕಮೆಂಟ್ ಮೂಲಕ ಹೇಳಿ. ಬರ್ಡೇಗೆ ವಿಶ್ ಮಾಡಲಿಕ್ಕೆ ರಿಕ್ವೆಸ್ಟ್ ಬಂದಿದೆ. ಡೆಲಿನಾ 6th ಬರ್ಡೇ. ಹ್ಯಾಪಿ ಬರ್ಡೇ ಡೆಲಿನಾ. ಗಾಡ್ ಬ್ಲೆಸ್ ಯು ವಿತ್ ಆಲ್ ಗುಡ್ ಹೆಲ್ತ್, ವೆಲ್ತ್ ಅಂಡ್ ಹ್ಯಾಪಿನೆಸ್ ಆಲ್ವೇಸ್. Happy birthday to you. Happy birthday to you. Happy birthday, happy birthday, happy birthday to you. ಈ ವ್ಲಾಗ್ ಅನ್ನು ನಾನು ಇಲ್ಲಿ ಎಂಡ್ ಮಾಡ್ತೇನೆ. ಇಷ್ಟ ಆದ್ರೆ ಲೈಕ್ ಮಾಡಿ, ತುಂಬಾ ಇಷ್ಟ ಆದ್ರೆ ಕಮೆಂಟ್ ಶೇರ್ ಆಗ ಸ್ವಲ್ಪ ಮಾಡಿ. ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗುವಲ್ಲ ಅಷ್ಟರಿಗೆ ಟೇಕ್ ಕೇರ್. ಬೈ ಬೈ. Here we meet once again.